ಮತ್ತು ಒಬ್ಬ ಎಜುಕೇಷನ್ ಮಿನಿಸ್ಟ್ರು ಒಬ್ಬ ಗ್ರಾಜುಯೇಷನ್ ಇಲ್ಲ, ಗೌರ್ಮೆಂಟ್ ಆರ್ಡ್ರ್ ಒಂದು ಇದರಲ್ಲಿ ಬರುತ್ತೆ, ಇಂಗ್ಲೀಷಲ್ಲಿ ಬರುತ್ತೆ, ಅದನ್ನು ಹೋಗಿ ಓದಿ ಅರ್ಥ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಇಲ್ಲ. ಅದ್ರ ಬಗ್ಗೆ ಇನ್ನೇನು ಮಾತಾಡೋಕ್ಕೆ ಸಾಧ್ಯ ಅವನು, ಅಥವಾ ಇನ್ನೇನು ಒಳ್ಳೇದು ಮಾಡೋಕ್ಕೆ ಸಾಧ್ಯ? ಆ ಥರದಲ್ಲಿ ಇವ್ರಿಗೆ 14 ಸೈಟು 25 ಸೈಟು ಆ ಥರ ಎಲ್ಲ ಇವರೇ ಹಂಚ್ಕೊಂಡ್ಬಿಟ್ರೆ ಏನೇನೋ ಹಗರಣ ಮಾಡ್ಕೊಂಡು ಅಥವಾ ಏನೇನೋ ಒಳಸಂಚು ಮಾಡಿಬಿಟ್ಟು ಜನಗಳ ಪಾಡೇನು? ಇವರಿಗೆ MLA ಗಳಿಗಾಗಲಿ MP ಗಳಿಗಾಗಲಿ ಎಜುಕೇಷನ್ ಕರೆಕ್ಟಾಗಿ ಮಿನಿಮಮ್ ಕ್ವಾಲಿಫಿಕೇಷನ್ ಪ್ರಿಸ್ಕ್ರೈಬ್ ಮಾಡಬೇಕು. ಆವಾಗ ಒಂದು ಸ್ವಲ್ಪ ರಾಜಕೀಯ ಪ್ರಜ್ಞೆ ಬರ್ಬೋದು. ಇನ್ನೂ ಜಾಸ್ತಿ ಜಾರ್ತಾ ಇದ್ದಾರೆ, ಅದು ಇವರು ಸುಮ್ಮನಿದ್ದಾರೆ. ಇವ್ರಿಗೆ ಯಾಕೆ ಅಂತಂದರೆ ಲಾಜಿಕಾಗಿ ಮಾತಾಡೋಕ್ಕೆ ಬರೋಲ್ಲ ಇವ್ರಿಗೆ. ಅಂಥವ್ರನ್ನ ನಾವು ಎಲೆಕ್ಟ್ ಮಾಡಿದ್ದೀವಿ, ಏನು ಮಾಡೋದು? ನಮ್ಮನೆ ಬರ. ಅಥವಾ ಜನಗಳು ಸಪೋರ್ಟ್ ತಗೊಂಡು ಹೋರಾಟ ಮಾಡಬೇಕು, ಇಲ್ಲ ಅವರೇ ಹೋರಾಟ ಮಾಡಬೇಕು. 21 ಹಗರಣ ಆಗೋರಿಗೆ ಇನ್ನು ಇದು ಕತೆ ಕಾಯ್ತಾ ಇದ್ದಾರೆ ಇವರು. ಸರ್, ಸದನದಲ್ಲಿ ಹಗರಣಗಳ ಬಗ್ಗೆ ಮಾತಾಡಕ್ ಹೋದ್ರೆ ಕಾಂಗ್ರೆಸ್ನವರು ಬಿಜೆಪಿಯವರು ಬಿಡ್ತಾ ಇಲ್ಲ. ಯಾವ ಕಾರಣಕ್ಕೆ ಅವ್ರು ಬಿಡ್ತಾ ಇಲ್ಲ ಅಂತ ಅನ್ಸುತ್ತೆ? ಅಲ್ಲ, ಇವರು ಈಗಾಗಲೇ ಏನೋ ಯಾರೋ ಒಬ್ಬರು ರಿಟೈರ್ಡ್ ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದಾರಲ್ಲ, ಅದಕ್ಕೆ ಆ ಕಾರಣ ಒಡ್ಡಿ ಯಾವುದೋ ಸೆಕ್ಷನನ್ನು ಕೋಟ್ ಮಾಡಿಬಿಟ್ಟು ಆ ಸೆಕ್ಷನ್ ಪ್ರಕಾರ ಇದು ಡಿಸ್ಕಷನ್ಗೆ ಸಾಧುವಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾ ಇಲ್ಲ. ಆದರೆ ನನ್ನ ಅಭಿಪ್ರಾಯ ಏನು ಅಂತಂದರೆ, ಈಗ ಪಬ್ಲಿಕ್ ಎಚ್ಚೆತ್ತುಕೊಳ್ಬೇಕು, ರಾಜಕೀಯ ಪ್ರಜ್ಞೆ ಮೂಡಿಸ್ಕೊಬೇಕು. ಇದನ್ನು ಕ್ಲಾರಿಟಿ ಇಲ್ಲ. ಮೂಡೋದಲ್ಲಿ ಏನಾಗಿದೆ ಅಂತ ಸಾಮಾನ್ಯ ಮನುಷ್ಯನಿಗೆ ಗೊತ್ತಾಗಬೇಕು. ಏನೇನಾಗಿದೆ ಎಲ್ಲ ಕುಮಾರಸ್ವಾಮಿ ಒಂಥರ ಹೇಳ್ತಾರೆ, ಇನ್ನೊಬ್ರು ಇನ್ನೊಂಥರ ಹೇಳ್ತಾರೆ. ಅದು ಯಾವ ಥರ ಆ್ಯಕ್ಚುಲೇ ಆಗಿದೆ, ಅವ್ರ ಎಲಿಜಿಬಿಲಿಟಿ ಇತ್ತಾ, ಅವ್ರು ಏನು SC ST ಜಮೀನಂತೆ, SC ST ಜಮೀನು ಆದರೆ ಅವ್ರು ಬರ್ಸ್ಕೊಬೋದಾ, ತೊಗೊಬೋದಾ, ಅದನ್ನು ಡಿನೋಟಿಫಿಕೇಷನ್ ಮಾಡೋ ಹೊತ್ತಿಗೆ ಅವ್ರು ಸತ್ತೋಗಿದ್ದ ಅಂತ ಕುಮಾರಸ್ವಾಮಿ ಹೇಳ್ತಾರೆ. ಅದು ನಿಜಾನ? ಅದನ್ನೆಲ್ಲ ಪಾಯಿಂಟ್ ಆ ಥರ ಲೀಗಲ್ ಪಾಯಿಂಟ್ ಇರೋದ್ರಿಂದವ ಅದನ್ನು ಕ್ಲಾರಿಟಿ ಪಬ್ಲಿಕ್ಕಿಗೆ ಗೊತ್ತಾಗಿ ಮಾಡಬೇಕು. ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಪಬ್ಲಿಕ್ ಅದನ್ನು ಕಂಡೆಮ್ ಮಾಡಬೇಕು. ಯಾಕೆ ಅಂತಂದರೆ, ಒಬ್ಬ ಸಾಮಾನ್ಯ ಮನುಷ್ಯ ಮೈಸೂರಿನಲ್ಲಿ ಸೈಟ್ಗೆ ಅಪ್ಲೈ ಮಾಡಿದರೆ 2 ಅಟೆಂಪ್ಟ್ 4 ಅಟೆಂಪ್ಟಲ್ಲ 10 ಅಟೆಂಪ್ಟ್ ಆದರೂ ಸಿಗೋಲ್ಲ. ಆ ಥರದಲ್ಲಿ ಇವ್ರಿಗೆ 14 ಸೈಟು 25 ಸೈಟು ಆ ಥರ ಎಲ್ಲ ಇವರೇ ಹಂಚ್ಕೊಂಡ್ಬಿಟ್ರೆ ಏನೇನೋ ಹಗರಣ ಮಾಡ್ಕೊಂಡು ಅಥವಾ ಏನೇನೋ ಒಳಸಂಚು ಮಾಡಿಬಿಟ್ಟು ಜನಗಳ ಪಾಡೇನು? ಜನಗಳು ಎಚ್ಚೆತ್ಕೊಂಡು ಇವರು ರಾಜಕೀಯ ವ್ಯಕ್ತಿಗಳು ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಜಾಸ್ತಿ ಇದು ಮಾಡಲ್ಲ, ಗಲಾಟೆ ಮಾಡಲ್ಲ. ನಾವು ಪಬ್ಲಿಕ್ಕು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಇದನ್ನು ಕಂಡೆಮ್ ಮಾಡಬೇಕು, ಎಲ್ಲ ಥರದಲ್ಲಿ ಪ್ರೊಟೆಸ್ಟ್ ಮಾಡಿಬಿಟ್ಟು ನ್ಯಾಯ ದೊರಕಂಗೆ ಮಾಡಬೇಕು. ನೀವು ನೋಡಿರ್ತೀರಾ, ಇತ್ತೀಚೆಗೆ ರಾಜಕೀಯದಲ್ಲಿ ಬೆಳವಣಿಗೆಗಳನ್ನ ಆದಷ್ಟು ನೋಡಿರ್ತೀರಾ. ನೆನ್ನೆ ನೋಡಿರ್ಬೋದು, ವಿಧಾನಸೌಧದಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ದು ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ. ಏನು ಅನ್ಸುತ್ತೆ ಇದನ್ನೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ನಿಮಗೆ? ಏನು ಅಂತಂದರೆ, ಇವರಿಗೆ ಎಜುಕೇಷನ್ ಮೋಸ್ಟ್ ಆಫ್ ಈಗ ಇವರಿಗೆ MLA ಗಳಿಗಾಗಲಿ MP ಗಳಿಗಾಗಲಿ ಎಜುಕೇಷನ್ ಕರೆಕ್ಟಾಗಿ ಮಿನಿಮಮ್ ಕ್ವಾಲಿಫಿಕೇಷನ್ ಪ್ರಿಸ್ಕ್ರೈಬ್ ಮಾಡಬೇಕು. ಆವಾಗ ಒಂದು ಸ್ವಲ್ಪ ರಾಜಕೀಯ ಪ್ರಜ್ಞೆ ಬರ್ಬೋದು. ಇನ್ನೂ ಜಾಸ್ತಿ ಇವ್ರಿಗೇನು ಪ್ರಜ್ಞೆ ಮಾಡಲ್ಲ. ಆಮೇಲೆ ಓಟ್ಗಳು ಹಾಕಲ್ಲ ನಮ್ಮ ಜನಗಳು. ನಮ್ಮ ರಾಜಕೀಯ ಡೆಮೋಕ್ರಸಿನಲ್ಲಿ ಮೋರ್ ದೆನ್ 50% ತಗೋಬೇಕು ಅಂತ ಇದೆ. ಮೋರ್ ದೆನ್ 50% ಟೆಕ್ನಿಕಲ್ಲಾಗಿ ಯಾರು ತಗೊಂಡು ಎಲೆಕ್ಟ್ ಆಗ್ತಾಯಿಲ್ಲ. ಇದು ಡೆಮೋಕ್ರಸಿಗೆ ಮೀನಿಂಗ್ ಇಲ್ಲ ನಮ್ಮ ದೇಶದಲ್ಲಿ. ಆದ್ದರಿಂದ ಫಸ್ಟ್ ಆಫ್ ಆಲು ಎಲ್ಲರೂ ರಾಜಕೀಯವಾಗಿ ಪ್ರಜ್ಞೆ ಮೂಡಿಸ್ಕೊಬೇಕು. ಎರಡನೇದಾಗಿ ವೋಟ್ ಮಾಡಬೇಕು. ಮೂರನೇದಾಗಿ ಕೇಳೋವಂಥ ಒಂದು ತಾಕತ್ತು ಬೆಳೆಸ್ಕೋಬೇಕು. ತಪ್ಪು ಮಾಡಿದಾಗ ಅವನು ಚೀಫ್ ಮಿನಿಸ್ಟರ್ ಆಗಿರಲಿ, ವಿರೋಧ ಪಕ್ಷ ನಾಯಕ ಆಗಿರಲಿ, ಇನ್ನೊಬ್ಬ ಆಗಿರಲಿ, ಅದನ್ನು ಕಂಡೆಮ್ ಮಾಡಬೇಕು, ಅದು ಪ್ರೊಟೆಸ್ಟ್ ಮಾಡಬೇಕು, ಅದಕ್ಕೆ ನ್ಯಾಯ ದೊರಕಂಗೆ ಮಾಡಬೇಕು. ಲಾಜಿಕಲ್ ಎಂಡ್ ಬರಬೇಕು. ಸುಮ್ಮನೆ ಒಂದು ಕ್ರಿಯೇಟ್ ಮಾಡಿಬಿಟ್ಟು ವಾಲ್ಮೀಕಿ ಇದರಲ್ಲಿ ಸಿದ್ದರಾಮಯ್ಯ ಹೇಳ್ತಾರೆ, ನಾನು ಸರ್ಕಾರ ರೆಸ್ಪಾನ್ಸಿಬಲ್ ಅಲ್ಲ, ಕನ್ಸರ್ನ್ ಮಿನಿಸ್ಟರ್ ರೆಸ್ಪಾನ್ಸಿಬಲ್ ಅಲ್ಲ, ಅವ್ರು ಯಾವನೋ ಬ್ಯಾಂಕ್ ಮ್ಯಾನೇಜರ್ ಮಾಡಿದ್ದಾನೆ ಅಂತ ಇನ್ನೂ ಪ್ರೂವ್ ಆಗೇ ಇಲ್ಲ. ಅದು ಇನ್ನೂ ಎನ್ಕ್ವೈರಿ ನಡೀತಾ ಇದೆ. ಬ್ಯಾಂಕ್ ಮ್ಯಾನೇಜರ್ಗಳ ಮೇಲೆ ಇಲ್ಲ ಸಲ್ಲ ಅಪವಾದ ಮಾಡ್ತಾರೆ. ತಪ್ಪಲ್ವ ಅದು? ಈಗ ಆ್ಯಸ್ ಎ ಹೆಡ್ ಆಫ್ ದಿ ಫ್ಯಾಮಿಲಿ, ಈಗ ನಮ್ಮಲ್ಲಿ ಒಂದು ಕಳ್ತನ ಆಗುತ್ತೆ, ನಾವು ಹೆಡ್ ಆಫ್ ದಿ ಫ್ಯಾಮಿಲಿ ಈಸ್ ಆನ್ಸರಬಲ್. ಅವನು ಆನ್ಸರ್ ಮಾಡ್ತಾನೆ ಅಥವಾ ಅವನು ರೆಸ್ಪಾನ್ಸಿಬಿಲಿಟಿ ವಹಿಸ್ಕೊತಾನೆ. ಇಲ್ಲ ನಾನಿರಲಿಲ್ಲ, ನಮ್ಮ ಆಳಿದ್ದ ಅಥವಾ ಇನ್ನೊಬ್ಬರಿದ್ದರು, ನಮ್ಮ ಮಗ ಇದ್ದ ಮಗಳಿದ್ಲು ಅಂತ ಹೇಳ್ಕೊಳಕ್ಕಾಗುತ್ತಾ? ಅವ್ರ ಮನೆಯಲ್ಲಾಗಿದ್ದಕ್ಕೆ ಅವರೇ ಜವಾಬ್ದಾರು. ಆ್ಯಸ್ ಎ ಸ್ಟೇಟ್ ಹೆಡ್ ಅವನು ಈಸ್ ಸೋನ್ಲಿ ರೆಸ್ಪಾನ್ಸಿಬಲ್. ಆದ್ದರಿಂದ ಅದು ಹೊಣೆ ಹೊತ್ಕೊಂಡು ಜಾರ್ತಾ ಇದ್ದಾರೆ. ಅದು ಇವರು ಸುಮ್ಮನಿದ್ದಾರೆ. ಇವ್ರಿಗೆ ಯಾಕೆ ಅಂತಂದರೆ ಲಾಜಿಕಾಗಿ ಮಾತಾಡೋಕ್ಕೆ ಬರೋಲ್ಲ ಇವ್ರಿಗೆ. ಅಂಥವ್ರನ್ನ ನಾವು ಎಲೆಕ್ಟ್ ಮಾಡಿದ್ದೀವಿ, ಏನು ಮಾಡೋದು? ನಮ್ಮನೆ ಬರ. ಇನ್ನೊಂದು, ನೀವು ನೋಡಿರ್ತೀರ, ಇವಾಗ ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಅದಾದ್ಮೇಲೆ ಸಿದ್ದರಾಮಯ್ಯನವ್ರು ಹೇಳಿದ್ರು BJP 21 ಹಗರಣ ಆಗಿದೆ, ಅದು ತನಿಖೆ ಆಗಬೇಕು ಅಂತ. ಏನು ಮಾಡ್ತಿದ್ರು? ಕತೆ ಕಾಯ್ತಾ ಇದ್ರು. ಇವರು ವಿರೋಧ ಪಕ್ಷದಲ್ಲಿ ಇದ್ರು ಅಥವಾ ಇನ್ನೊಂದು ಇದರಲ್ಲಿದ್ದರು. ಇವರು ಇದ್ರು ಅಲ್ವಾ, ಇವರು MLA ಆಗಿದ್ರು. ಅವಾಗ ಕಣ್ಣು ಮುಚ್ಕೊಂಡು ಯಾತಕ್ಕೆ ಕೂತ್ಕೊಂಡಿದ್ರು? ತಪ್ಪಲ್ವಾ ಅದು? ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು. ನಾವು ಯಾತಕ್ಕೆ ಎಲೆಕ್ಟ್ ಮಾಡಿದ್ದೀವಿ? ಇವ್ರಿಗೆ ಓಟ್ ಕೊಟ್ಬಿಟ್ಟು ನಮ್ಮ ಪರವಾಗಿ ಹೋರಾಡಿ ಅಂತ ಹೇಳ್ಬಿಟ್ಟು, ಅಥವಾ ಜನಗಳು ಸಪೋರ್ಟ್ ತಗೊಂಡು ಹೋರಾಟ ಮಾಡಬೇಕು, ಇಲ್ಲ ಅವರೇ ಹೋರಾಟ ಮಾಡಬೇಕು. 21 ಹಗರಣ ಆಗೋರಿಗೆ ಇನ್ನು ಇದು ಕತೆ ಕಾಯ್ತಾ ಇದ್ದಾರೆ ಇವರು. ಬಟ್ ಇಷ್ಟು ಹಗರಣಗಳನ್ನ ಇಷ್ಟು ಜನಗಳ ಮುಂದೆ ಓಪನ್ ಆಗಿ ಹೇಳ್ತಿದ್ದಾರೆ ಅಂದ್ರೆ ಯಾವ ತರ ರಾಜಕೀಯ ಇದು ಅಂತ ಅನ್ಸುತ್ತೆ? ಅದೇ ರಾಜಕೀಯ ಸರಿ ಇಲ್ಲ ಅಂತ, ನಾವು ವ್ಯವಸ್ಥೆನೇ ಸರಿ ಇಲ್ಲ ಅಂತ ಹೇಳ್ತೀವಿ. ಇವರಿಗೆ ಒಂದು ಏಜ್ ಪ್ರಿಸ್ಕ್ರೈಬ್ ಮಾಡಬೇಕು, ಒಂದು ಕ್ವಾಲಿಫಿಕೇಷನ್ ಪ್ರಿಸ್ಕ್ರೈಬ್ ಮಾಡಬೇಕು. ಮರಳ ಅಂತ ಹೇಳ್ಬಿಟ್ಟು ಮುದುಕರು ಮೋಟ್ರು ಎಲ್ಲರೂ ತಗೊಂಡೋಗಲ್ಲಿ ಎಲೆಕ್ಟ್ ಮಾಡಿ ಕೂರಿಸ್ಬಿಟ್ರೆ ಈಗಿನ ಮಕ್ಕಳು ಏನು ಮಾಡ್ತಾರೆ? ಅವ್ರಿಗೆ ಜ್ಞಾಪಕ ಶಕ್ತಿನೇ ಇರಲ್ಲ. ಏನು ಸಾರು ಮಾಡಿದ್ರು ಅನ್ನೋದು ಗೊತ್ತಿರಲ್ಲ. ಅಂಥದ್ರಲ್ಲಿ ಇವರು ಕಾನೂನು ಬಗ್ಗೆ ಅಥವಾ ಇನ್ನೊಂದ್ರ ಬಗ್ಗೆ ಎಲ್ಲ ಜ್ಞಾಪಕ ಇಟ್ಕೊಳ್ಳೋಕ್ಕಾಗ್ತದೆ, ಅಥವಾ ಇನ್ನೊಂದು ಕೇಸಿನ ಬಗ್ಗೆ ಜ್ಞಾಪಕ ಇಟ್ಕೊಳ್ಳೋಕ್ಕಾಗುತ್ತೆ, ಅದನ್ನು ಕಂಡೆಮ್ ಮಾಡೋಕ್ಕಾಗುತ್ತೆ. ಅವ್ರಿಗೆ ಹೋರಾಟದ ಮನೋಭಾವನೆ ಇರ್ತದೆ, ಅವ್ರಿಗೆ ಶಕ್ತಿ ಇರ್ತದೆ.
ಫಿಸಿಕಲ್ಲ ಫಿಟ್ ಆಗಿರ್ಬೇಕು ಯಾವಾಗಲೂ. ಅಂಥವ್ರು ಇರ್ಬೇಕು ರಾಜಕೀಯದಲ್ಲಿ. 90 ವರ್ಷ ಆದರೂ ಇರ್ತಾರೆ, 100 ವರ್ಷ ಆದರೂ ಇರ್ತಾರೆ. ಇದ್ಯಾವ ರಾಜಕೀಯ ಇದು? ಮತ್ತು ಒಬ್ಬ ಎಜುಕೇಷನ್ ಮಿನಿಸ್ಟ್ರು ಒಬ್ಬ ಗ್ರಾಜುಯೇಷನ್ ಅಲ್ಲ, ಒಂದು ಗೌರ್ಮೆಂಟ್ ಆರ್ಡ್ರ್ ಒಂದು ಇದರಲ್ಲಿ ಬರುತ್ತೆ, ಇಂಗ್ಲೀಷಲ್ಲಿ ಬರುತ್ತೆ, ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಇಲ್ಲ. ಅದ್ರ ಬಗ್ಗೆ ಇನ್ನೇನು ಮಾತಾಡೋಕ್ಕೆ ಸಾಧ್ಯ ಅವನು, ಅಥವಾ ಇನ್ನೇನು ಒಳ್ಳೇದು ಮಾಡೋಕ್ಕೆ ಸಾಧ್ಯ? ಹಾಗಾಗಿ ಮಿನಿಮಮ್ ಕ್ವಾಲಿಫಿಕೇಷನ್ನು ಮತ್ತು ರಿಟೈರ್ಮೆಂಟ್ ಏಜ್ ಅದನ್ನು ಪ್ರಿಸ್ಕ್ರೈಬ್ ಮಾಡಿದೋರ್ತೀವಿ. ಯಾರು ಪ್ರಿಸ್ಕ್ರೈಬ್ ಮಾಡಬೇಕು? ನಾವು ಜನಗಳು ಮಾಡಬೇಕು, ದಂಗೆ ಹೇಳಬೇಕು. ಅದು ಆ 2 ಬಿಲ್ ಪಾಸ್ ಮಾಡಿ ಪ್ರಿಸ್ಕ್ರೈಬ್ ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ಗೌರ್ಮೆಂಟ್ ಅಫಿಷಿಯಲ್ಸ್ 60 ವರ್ಷಕ್ಕೆ ರಿಟೈರ್ ಮಾಡಿಬಿಡ್ತಾರೆ. ಇವ್ರಿಗೆ ರಿಟೈರ್ಮೆಂಟ್ ಇಲ್ವಾ? ಯಾಕೆ ರಿಟೈರ್ ಮಾಡ್ತಾರೆ? ಅವ್ರನ್ನ ಕಂಟಿನ್ಯೂ ಮಾಡ್ಬೋದಲ್ಲ. ಅವ್ರಿಗೆ ಎಫಿಷಿಯನ್ಸಿ ಇರುತ್ತೆ, ಅನುಭವ ಇರ್ತದೆ, ಎಲ್ಲ ಇರ್ತದೆ. ಯಾತಕ್ಕೆ ರಿಟೈರ್ ಮಾಡ್ತಾರೆ? ತಪ್ಪಲ್ವಾ? ಅಷ್ಟು ಅನುಭವಿಸ್ತಂದ್ರೆ ಮನೆ ಕಳಿಸೋದು. ಇವ್ರು ಯಾಕೆ ಇರ್ಬೇಕು? ಮತ್ತೆ ಇವ್ರನ್ನೂ ಮನೆ ಕಳಿಸ್ಲಿ, 60 ವರ್ಷಕ್ಕೆ ರಿಟೈರ್ಮೆಂಟ್ ತಗೊಳ್ಳಿ. ಈಗ ಫಸ್ಟ್ ಆಫ್ ಆಲ್ ಏನು ಅಂತಂದರೆ, ಯಂಗ್ಸ್ಟರ್ಸ್ ರಾಜಕೀಯದಲ್ಲಿ ಇಲ್ಲ, ಅದೇ ತಪ್ಪಾಗಿರೋದು. ಆಮೇಲೆ ಪ್ರಾಂಪ್ಟ್ ಆಗಿರೋ ರಾಜಕೀಯದಕ್ಕೆ ಬರೋಕ್ಕೆ ಇವ್ರು ಹೇಳ್ದಂಗೆ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಈಗ ನಮ್ಮ ಜನಗಳಿಗೆ ಬುದ್ಧಿ ಇಲ್ಲ. ದುಡ್ಡು ತಿಂದು ತಗೊಂಡು ಓಟ್ ಹಾಕ್ತಾರೆ. ಅದು ತಪ್ಪಕ್ಕೆ ಮೊದಲು. ಯಾಕೆ ಅಂತಂದರೆ ಅವ್ರಿಗೆ ರಾಜಕೀಯ ಪ್ರಜ್ಞೆ ಇಲ್ಲ. ರಾಜಕೀಯವಾಗಿ ಎಜುಕೇಟ್ ಮಾಡೋದಕ್ಕೆ ಯಾರೂ ತಯಾರಿಲ್ಲ. ರಾಜಕೀಯದಲ್ಲಿ ನನ್ನ ಓಟಿನ ಬೆಲೆ ಏನು, ಏನಾಗುತ್ತೆ, ಈಗ ವಿಧಾನಸಭೆ ಯಾವ ಥರ ನಡೆಯುತ್ತೆ, ವಿಧಾನ ಪರಿಷತ್ ಯಾವ ಥರ ನಡೆಯುತ್ತೆ, ಯಾರಿಗೂ ಗೊತ್ತಿಲ್ಲ ಮೋಸ್ಟ್ ಆಫ್ ದಿ ಇವರಿಗೆ. ಆ ಥರ ಆಗಿ ಎಲ್ಲ ಕಲ್ಮಶ ಆಗೋಗ್ಬಿಟ್ಟಿದೆ. ಅದಕ್ಕೆ ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಯಾವ ಪಕ್ಷದಿಂದಲೂ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದು ವ್ಯವಸ್ಥೆನೇ ಬದಲಾಗಬೇಕು. ಒಂಥರ ನಮ್ಮ ದೇಶಕ್ಕೆ ಡೆಮೋಕ್ರಸಿ ಅನ್ನೋದೇ ಶೋಭೆ ತರ್ತಾ ಇಲ್ಲ. ರಿಯಲ್ ಮೀನಿಂಗಲ್ಲಿ ಡೆಮೋಕ್ರಸಿ ಇಲ್ಲ ಇಲ್ಲಿ. ಬೀಟ್ ಪ್ಲಸ್ ಕರ್ನಾಟಕ.